ಏನೋ ಒಂದು ಅಗ್ನಿ ಪೂಜೆಯನ್ನಾಗಿದೆ. ಇವತ್ತಿನ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿ ನಿನ್ನೆ ಒಂದು 8 ಗಂಟೆಗೆ ಏನು ಮಂದಿರದಿಂದ ಹೊರಡಿತ್ತು. ಇವತ್ತಿನ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಅಗ್ನಿಯನ್ನ ತುಳಿತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆ ಮಾಜಿ ಸಚಿವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾನು ವಿಶೇಷವಾಗಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೆ ಹಾರ್ದಿಕವಾದಂತ ಸ್ವಾಗತವನ್ನು ಕೋರುತ್ತೀನಿ. ತಾವು ಹೇಳಿದಾಗೆ ನಿನ್ನೆ ರಾತ್ರಿ 8 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗಿದೆ. ಇವಾಗ ಶ್ರೀ ವೀರಭದ್ರೇಶ್ವರ ಅಗ್ನಿಕುಂಡಕ ವೀರಭದ್ರೇಶ್ವರ ಪ್ರವೇಶ ಆಗಿ ಈಗಾಗಲೇ ಅಗ್ನಿ ನಾವೇನು ಯಾವ ರೀತಿ 5 ಸುತ್ತು ಹಾಕ್ತಕ್ಕಂಥ ಸಂಪ್ರದಾಯ ಇದೆ. ಶ್ರೀಗಳ ಜೊತೆಯಲ್ಲಿ ಸಾವಿರಾರು ಭಕ್ತಾದಿಗಳ ಜೊತೆಯಲ್ಲಿ ಈಗಾಗಲೇ ನಾವೆಲ್ಲರೂ ಸೇರಿ 5 ಸುತ್ತು ಅಗ್ನಿ ಪ್ರವೇಶ ಮಾಡಿ ಈಗ ಮತ್ತೆ ದೇವರು ಪಲ್ಲಕ್ಕಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಇದು ನಾವು ನೋಡ್ತಾ ಇದ್ದಾಗ ಪ್ರತಿ ವರ್ಷ ನಾವು ಹೋದ ವರ್ಷ ಯಾವ ರೀತಿ ಇತ್ತು, ಆಚೆ ವರ್ಷ ಯಾವಿತ್ತು, ಈ ವರ್ಷ ಏನಿದೆ ಇವತ್ತು ನೋಡುವಾಗ ಬಹಳ ಸಂತೋಷ ಇರ್ತಾ ಇದೆ. ಇವತ್ತೇನು ವೀರಭದ್ರೇಶ್ವರ ಒಂದು ದರ್ಶನ ಪಡೆದುಕೊಳ್ಳಕ್ಕೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಇವತ್ತು ಅವು ನೋಡಿ ಈಗ ಪ್ರಾರಂಭ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಆಗುತ್ತೆ, 1 ಗಂಟೆ 2 ಗಂಟೆ ಆಗುತ್ತೆ. ಮತ್ತಿರ್ಗ ಸಾಯಂಕಾಲ 6 ಗಂಟೆಗೆ ದೇವರ ಮೆರವಣಿಗೆ ಪ್ರಾರಂಭ ಆಗುತ್ತೆ, 7 ಗಂಟೆಗೆ. ಅಲ್ಲಿಂದ ಬೆಳಗ್ಗೆ ಪ್ರಾರಂಭ ಆಯ್ತು ಅಂದ್ರೆ ಇಲ್ಲಿ ಭಕ್ತಾದಿಗಳು ಏನು ಆ ದೇವರ ಸೇವೆ ಮಾಡ್ತಕ್ಕಂಥ ಭಕ್ತಾದಿಗಳು ಇದ್ದಾರ. ಸುಮಾರು 15ರಿಂದ 16 ತಾಸುವರೆಗೆ ಆ ದೇವರ ಸೇವೆಯಲ್ಲಿ ಅವ್ರಿಗೆ ಇರ್ತಾರೆ. ಪಾಪ ಆ ದೇವರ ಶಕ್ತಿ ಅವ್ರಿಗೆ ಏನ್ ಕೊಡ್ತಾರೋ ಗೊತ್ತಿಲ್ಲ. ಇವತ್ತು ಅದ್ರ ಜೊತೆಯಲ್ಲಿ ಇವತ್ತೆಲ್ಲ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇವತ್ತು ಯಾರು ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ, ಸಾವಿರಾರು ಜನ ಸೇರಿ ಬರ್ತಕ್ಕಂಥ ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರೂ ಸೇರಿ ಹುಮ್ನಾಬಾದ್ ಮಹಾಜನತೆ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಮಹಾಪ್ರಸಾದ ಅಂತ ಬೇರೆ ಬೇರೆ ಕಡೆ ಇವತ್ತು ಚಿದ್ರಿ ಇದ್ರಲ್ಲಿ ಇರ್ಬೋದು, ಇವತ್ತು ನಾವು ಜೇರ್ಪಡದಲ್ಲಿ ನಾವು ಬೇರೆ ಬೇರೆ ಕಡೆ ಎಲ್ಲ ಕಡೆ ಹಂತವಾಗಿ ಇವತ್ತೆಲ್ಲ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದಾವೆ. ನಾನು ನಿನ್ನೆ ಕೂಡ ವೀರಭದ್ರೇಶ್ವರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ತಂಡದಲ್ಲಿ ನಾವು MLC ಅಂತ ಭೀಮರಾವ್ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು, ವೀರಣ್ಣ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು ಮತ್ತೆ ನಮ್ಮ ಪರಿವಾರ ಎಲ್ಲ ಅಲ್ಲೇ ನಾವು ಪ್ರಸಾದ ಕೂಡ ನಾವು ತಗೊಂಡಿವಿ. ಇವತ್ತು ಕೂಡ ನಾನು ಇವತ್ತು ಸಾಯಂಕಾಲ 6ರಿಂದ 8 ಗಂಟೆವರೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೇಜಿ ಅವರಿಗೆ ಕೂಡ ನಾನು ಬರಕ್ಕೆ ಹೇಳಿದ್ದೀನಿ. ಯಾಕಂದ್ರೆ ಒಂದು ವೀರಭದ್ರೇಶ್ವರ ದರ್ಶನ ಅವರು ಕೂಡ ಪಡೆದುಕೊಳ್ಳಿ ಅಂತ ಮೊನ್ನೆ ವಿಧಾನ ಪರಿಷತ್ ಸದಸ್ಯರು ಕೂಡ ಹೇಳಿದ್ದಾರೆ. ಅವರು ಕೂಡ 7 ಗಂಟೆಗೆ 8 ಗಂಟೆಗೆ ಬರ್ತಾರೆ. ಮತ್ತೆ ವೀರಭದ್ರೇಶ್ವರ ದರ್ಶನವನ್ನು ಪಡೆದುಕೊಂಡು ಮತ್ತೆ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಮೆರವಣಿಗೆ ಮುಖಾಂತರ ಬಂದು ಬೆಳಿಗ್ಗೆ 6 ಗಂಟೆ ಆಗ್ತದೋ 7 ಗಂಟೆ ಆಗ್ತದೋ 8 ಗಂಟೆ ಆಗ್ತದೋ ಗೊತ್ತಿಲ್ಲ. ಅದು ಭಕ್ತಾದಿಗಳ ಮ್ಯಾಗಿದೆ. ಅದು ವೀರಭದ್ರ ಯಾವಾಗ ಆಗ್ತದೋ ಗೊತ್ತಿಲ್ಲ. ಒಂದು ತೇರು ಸಂಪ್ರದಾಯ ಪ್ರಕಾರ ನಾವು ಹಿಂದೆ ನೋಡಿದೆವು, ಒಂದೊಂದ್ಸಲ ಮಧ್ಯಾಹ್ನ 2 ಗಂಟೆಗೆ ಆಗಿದೆ ತೇರು. ಏನೋ ಜದ್ದಿ ಮಾಡಬೇಕು. ಈ ಬಂದಂತ ಭಕ್ತಾದಿಗಳು ಆಸೆ ಏನಿದೆ ಅಂದ್ರೆ ಇದು ಅಗ್ನಿ ಪ್ರವೇಶ ಆಗ್ಬೇಕು ಮತ್ತೆ ತೇರು ಆಗ್ಬೇಕು. ಎರಡೂ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರವ್ರ ಊರಿಗೆ ಹೋಗ್ಬೇಕು ಅಂತ ಅವ್ರ ಸಂಕಲ್ಪ ಇದೆ. ಅದಕ್ಕೆ ನಾವು ಎಷ್ಟು ಬೇಗ ಆಗ್ತದ ಆ ದೇವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಇವತ್ತು ವಿಶೇಷವಾಗಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಬಹಳ ಸಂಭ್ರಮದಿಂದ ಇಡೀ ನಾಡಿನಲ್ಲೇ ಯಾವ ರೀತಿ ನಡೀತಾ ಇದೆ. ಇವತ್ತು ಪ್ರತಿ ವರ್ಷ ನಾನು ನೋಡ್ತಾ ಇದ್ದೀನಿ. ನಾನು ಕೂಡ ಹುಮ್ನಾಬಾದ್ ಕ್ಷೇತ್ರದಿಂದ 4 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ನಾನು ನೋಡ್ತಾ ಇದ್ದೀನಿ. ಬಹಳ ವಿಜೃಂಭಣೆಯಿಂದ ಈ ವೀರಭದ್ರೇಶ್ವರ ಜಾತ್ರಾ ಪಲ್ಲಕ್ಕಿ ನಡೀತಾ ಇದೆ. ಇನ್ನೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಲಿ. ಆ ಭಕ್ತಾದಿಗಳು ವೀರಭದ್ರೇಶ್ವರ ಈ ಬರ್ತಕ್ಕಂಥ ದಿನದಲ್ಲಿ ಬೆಳೆ ಇವತ್ತೇನು ರೈತರು ಸಂಕಷ್ಟದಲ್ಲಿದ್ದಾರ ಇವತ್ತೆಲ್ಲರಿಗೂ ಕೂಡ ಅನುಕೂಲತೆ ಮಾಡಿಕೊಳ್ಳಿ ಅಂತ ವೀರಭದ್ರೇಶ್ವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತೇನು 76ನೇ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನ ಇವತ್ತು ಬಹಳ, ಯಾಕಂದ್ರೆ 26 ತಾರೀಕು ನಾವು ಕೂಡ ನೋಡಿದ ಶಾಸಕನಾಗಿದ್ದಾಗ ಬಹಳ ವಿಜೃಂಭಣೆಯಿಂದ ನಾವು ಮಾಡೋದಿಲ್ಲ ತಹಸೀಲ್ ಆಫೀಸ್ ಮೇಲೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಇದ್ರಲ್ಲಿ ಬರ್ತಾರೆ, ಜಾತ್ರಾ ಜನ. ಅದ್ ಸಲುವಾಗಿ ಬಹಳ ಇದರಿಂದ ಇವತ್ತೇನು ಅದಕ್ಕೂ ಕೂಡ ಇವತ್ತು ಗಣರಾಜ್ಯೋತ್ಸವ ದಿನಕ್ಕೂ ಕೂಡ ನಾನು ಎಲ್ಲರಿಗೆ ಆರ್ಥಿಕವಾದಂತ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕ
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು, ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.